ಅಣ್ಣ, ಚಿತ್ರದ ಟ್ರೇಲರ್ನ ನೀವು ಕೂಡ ಫಸ್ಟ್ ಟೈಮ್ ಇದೇ ವೇದಿಕೆಯಲ್ಲಿ ನೋಡ್ತಿರೋದು. ಹೇಗೆ ಅನ್ಸ್ತಣ್ಣ ಟ್ರೈಲರ್? ನಮ್ಗೆ ಏನು ಮಾಡಿದ್ರು ಚಂದನೇ, ಯಾಕಂದರೆ ಏನೇ ಮಾಡಿದ್ರು ನಮ್ಮ ಸಿನಿಮಾ ನಮ್ಮ ಮಗು ಥರ ನಾವು ಯಾವಾಗಲೂ ಎಲ್ಲ ಇಷ್ಟಪಡ್ತೀವಿ. ಬಟ್ ಅಲ್ಟಿಮೇಟ್ಲಿ ಇದು ಜನಗಳಿಗೋಸ್ಕರ ಮಾಡೋದ್ರಿಂದ ಅವ್ರ ಅಭಿಪ್ರಾಯ ನಮಗೆ ಮುಖ್ಯ ಆಗುತ್ತೆ. ತುಂಬ ಮಜಾ ಇತ್ತು. ರಾಜ್ಬಿ ಶೆಟ್ಟಿ ಅವರು ಉಪೇಂದ್ರ ಅವ್ರ ಜೊತೆ ಮಾಡೋದು ಭಾಳ ಮಜಾ ಆಯಿತು. ಯಾಕಂದರೆ ಯಾವಾಗಲೂ ಹೇಳ್ತಾ ಇದ್ರು ಉಪೇಂದ್ರ ನನ್ನ ಫೇವ್ರೆಟ್ ಪರ್ಸನ್ ಅಂತ. ಯಾವಾಗಲೂ ಅಷ್ಟೇ ಉಪೇಂದ್ರ ನನ್ನ ಫೇವ್ರೇಟ್. ರಾಜ್ಬಿ ಶೆಟ್ಟಿ ಅಷ್ಟೇ ಅಮೇಝಿಂಗ್. ಪ್ರಮೋದ್ ಅವರು ಇದ್ದಾರೆ. ಅರ್ಜುನ್ ಜನ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಸುಧಾರಾಣಿಯವರು ಒಂದು ಗೆಸ್ಟ್ ಆಗಿ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿರುತ್ತೆ ನೋಡಿ, ಅಲ್ಲಿ ಬಂದು ಅನುಭವಿಸ್ಬೇಕು. ರಮೇಶ್ ರೆಡ್ಡಿ ಅವರು, ಐ ಥಿಂಕ್ ಎಲ್ಲ ಕ್ರೆಡಿಟು ರಮೇಶ್ ರೆಡ್ಡಿ ಅವ್ರಿಗೆ ಹೋಗ್ಬೇಕು. ಯಾಕಂದರೆ ಇಂಥ ಒಂದು ಸಿನಿಮಾ ಕೈ ಹಾಕೋದು ದೊಡ್ಡ ವಿಷಯ. ಅದರಲ್ಲಿ ಇಂಟ್ರೆಸ್ಟ್ ತಗೊಂಡು ಆ್ಯಂಡ್ ಅರ್ಜುನ್ ಜನ್ಯ ಸ್ಕ್ರಿಪ್ಟಿಂಗ್ ಇರ್ಬೋದು. ಫಸ್ಟೇ ನಮಗೆ ಇದು ನೋಡೋಕ್ಕೂ ಮುಂಚೆ ನಾವು ಅನಿಮೇಷನ್ಲಿ ನೋಡಿದ್ರು, ಇಡೀ ಸಿನಿಮಾನ ತೋರಿಸಿದ್ರು. ಅದೇ ಇಂಟೆಲಿಜೆಂಟ್ ಅವರು. ಇವಾಗ ನೋಡ್ತೀನಿ, ನನಗೇನೋ ಗೊತ್ತಿಲ್ಲ, ಒಂದು ಥರ್ಡ್ ಸಿಕ್ಸ್ ಅಂತ ಹೇಳ್ತಾ ಇದೆ. ಸಿನಿಮಾ ರಿಲೀಸ್ ಆದಮೇಲೆ ಅರ್ಜುನ್ ಜನ್ಯ ಎಲ್ಲೋ ಹೋಗ್ತಾರೆ ಅವರು. ಇದು ನಮ್ಮ ಪಿಕ್ಚರ್ ಅಂತ ನಾನು ಹೇಳ್ತಿಲ್ಲ, ಬಟ್ ಆ್ಯಸ್ ಅನ್ ಅಭಿಮಾನಿಯಾಗಿ ಈ ಹ್ಯಾಸ್ ಡನ್ ಅ ವೆರಿ ಗುಡ್ ಜಾಬ್. ಈ ಹ್ಯಾಸ್ ವರ್ಕ್ ವೆರಿ ಹಾರ್ಡ್. ಆ್ಯಂಡ್ ನಾವೆಲ್ಲ ಬಂದು ವರ್ಕ್ ಮಾಡಿದ್ದೀವಿ ಅಷ್ಟೇ. ಬಟ್ ವಿ ಹ್ಯಾವ್ ಸಪೋರ್ಟೆಡ್ ಹಿಮ್ ಆ್ಯಂಡ್ ಫಾರ್ ಹಿಮ್ ಈ ಶುಡ್ ಗೆಟ್ ಅ ವೆರಿ ಗುಡ್ ನೇಮ್ ಅನ್ನೋದು ನನ್ನ ಆಸೆ. ಆ್ಯಂಡ್ ಪ್ರೊಡ್ಯೂಸರು ಐ ಥಿಂಕ್ ಅಮೇಝಿಂಗ್. ಅಣ್ಣ, ಇಲ್ಲಿವರೆಗೂ ವೇದಿಕೆಗಳಲ್ಲಿ ನಿಮ್ಮ ಡಾನ್ಸ್ಗೆ, ನಿಮ್ಮ ಎನರ್ಜಿಗೆ ನಾವು ಪ್ರೀತಿಯಿಂದ ದೃಷ್ಟಿ ತೆಗುತ್ತಿದ್ವಿ. ಆದರೆ ಟ್ರೈಲರಲ್ಲಿ ಬಂದಂಥ ಆ ಚೆಲುವೆಗೆ ಐ ಥಿಂಕ್ ಇದು ಆ ಗೆಟಪ್ಗೆ ಮಾಡಿದೆ ಚಿಂತನ್ ಅಂತ. ಅವ್ರ ಹೆಸರು ಚಿಂತನ್, ಚಿದು ಅವರು ಮಂಗಳೂರಿನವ್ರು. ಆ್ಯಕ್ಚುಲಾಗಿ ಬಾಂಬೆಲಿದ್ದಾರೆ. ಈ ಡಿಡ್ ದಟ್ ಅಂಡ್ ಫ್ಯಾಂಟಾಸ್ಟಿಕ್ ಜಾಬ್. ಅವ್ರು ಆಲ್ಮೋಸ್ಟ್ ಗೋಸ್ಟ್ ಎಲ್ಲ ಸಿನಿಮಾ ಬೈರೆ ನನಗೆ ಎಲ್ಲ ಪಿಕ್ಚರ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಅವರು ಅಮೇಝಿಂಗ್. ಇವಾಗ ಬೇಡ ಸಸ್ಪೆನ್ಸು, ಬಂದು ನೋಡಿ ಸಿನಿಮಾನ ಗೊತ್ತಾಗ್ತಾ. ಅಣ್ಣ ಫುಲ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಇಮೋಷನ್ಸ್ನೆಲ್ಲ. ಆದರೆ ಉಪ್ಪಿ ಸರ್ ರಿಯಲ್ ಸ್ಟಾರ್ ಅಲ್ಲ, ಅವ್ರು ರಿಯಲ್ ಆಗಿ ಹೇಳ್ತಾರೆ. ಸರ್, ನಿಮ್ಮ ಸಿನಿಮಾಗಳ ಮೂಲಕ ನೀವು ನಮಗೆಲ್ಲ ಹುಳ ಬಿಡ್ತಾ ಇದ್ರಿ. ಈಗ ನಿಮ್ಮ ಅಭಿಮಾನಿ ಅರ್ಜುನ್ ಸರ್ ನಿಮ್ಮನ್ನ ಡೈರೆಕ್ಟ್ ಮಾಡಿ ನಮಗೆ ಹುಳ ಬಿಡ್ತಾ ಇದ್ದಾರಲ್ಲ ಸರ್. ಹೇಗಿತ್ತು ಈ ಟ್ರೈಲರು ಸರ್ ನಿಮಗೆ? ನಾನೇನು ಹೇಳೋದು, ನೀವೆಲ್ಲ ನೋಡ್ಬಿಟ್ಟಿದ್ದೀರಾ ಹೆಂಗಿದೆ ಅಂತ. ಮೊದಲನೇದಾಗಿ ಹೇಳ್ಬೇಕಂದ್ರೆ, ಈ ಪಿಕ್ಚರಲ್ಲಿ ನೀವು ಇವಾಗ 3 ಸ್ಟಾರ್ಗಳು ನೋಡಿದ್ರಿ, ಹೇಳ್ತಾ ಇದ್ದೀರಾ 3 ಜನ ಸ್ಟಾರ್ಸ್ ಅಂತ. ನಿಜವಾದ 3 ಜನ ಸ್ಟಾರ್ಸ್ ಹಿಂದೆ ಇದ್ದಾರೆ. ಅದರಲ್ಲಿ ಮೊದಲನೇ ಸ್ಟಾರು ಇಲ್ಲಿ ನೋಡಿ, ಇಲ್ಲಿ ಪ್ರೊಡ್ಯೂಸರ್ ಅವರು. ನಿಜವಾಗ್ಲೂ ಎಷ್ಟು ಹೇಳಿದ್ರು ಸಾಲದು. ಎಲ್ಲರೂ ಹಣ ಹಾಕಿ ಸಿನಿಮಾ ಮಾಡ್ತಾರೆ, ಇವ್ರು ಹಣ ಸುರಿದಿದ್ದಾರೆ. ನೀವು ನೋಡಿದ್ರೆ ಗೊತ್ತಾಗ್ತಿದೆ. ಆ ಗ್ರಾಫಿಕ್ಸ್ ಇರ್ಬೋದು, ಆ ಮೇಕಿಂಗ್ ಇರ್ಬೋದು, ಎಲ್ಲರನ್ನೂ ಸೇರಿಸಿ ಮಾಡಿರೋ ನಿಜವಾಗ್ಲೂ ನಿಮ್ಮಂಥ ಪ್ರೊಡ್ಯೂಸರ್ಸು ತುಂಬ ವರ್ಷ ಇರಬೇಕು. ನಿಮ್ಮೆಲ್ಲರ ಆಶೀರ್ವಾದ ಇಂಥ ಪ್ರೊಡ್ಯೂಸರ್ಗಳಿರಬೇಕು. ಕನ್ನಡ ಸಿನಿಮಾ ಉಳಿಬೇಕು, ಬೆಳಿಬೇಕು ಅಂದರೆ ಮೊದಲನೇದಾಗಿ ಇಂಥ ಪ್ರೊಡ್ಯೂಸರ್ಗಳಿರಬೇಕು. ಸರ್, ಒಳ್ಳೇದಾಗಲಿ ತಮಗೆ. 2ನೇ ಸ್ಟಾರ್ ನೋಡಿ, ಅಲ್ಲಿ ನಿಂತಿಯಾರು ನೋಡಿ, ಅರ್ಜುನ್ ಅವರು. ಸುಮಾರು 2 ವರ್ಷದಿಂದ ಕನಸು ಕಂಡು ಸಿನಿಮಾ ಮಾಡಿ, ಅದಕ್ಕೆ ರೆಕಾರ್ಡಿಂಗ್ ಮಾಡಿ, ಡಬ್ಬಿಂಗ್ ಮಾಡಿ, ಪಿಕ್ಚರೆಲ್ಲ ಮಾಡಿ, ತಾನು ಸ್ಯಾಟಿಸ್ಫೈ ಆಗಿ ಅದನ್ನು ಇವ್ರಿಗೆ ತೋರಿಸಿ, ಶಿವಣ್ಣಂಗೆ ತೋರಿಸಿ, ನಮ್ಮೆಲ್ರಿಗೂ ತೋರಿಸಿ, ಹಿಂಗೆ ಸಿನಿಮಾ ತೆಗಿತೀನಿ ಅಂತ ಅದ್ರ 10ರಷ್ಟು ಚೆನ್ನಾಗಿ ಮಾಡಿದ್ದೀರಾ. 2ನೇ ಸ್ಟಾರು. ಇನ್ನು 3ನೇ ಸ್ಟಾರ್ ಯಾರು ಹೇಳಿ? ಇಲ್ಲ, ಕ್ಯಾಮ್ರಾಮನ್ ಇದ್ದಾರೆ. ಎಲ್ಲಿ? ಸತ್ಯ ಹೆಗಡೆ ಅವರು ಬಂದಿಲ್ಲ. ಅವರೊಬ್ಬರು ತುಂಬ ಈ ವಿಷುವಲ್ಸ್ ಎಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಬಿಟ್ಟರೆ ಇಲ್ಲಿದ್ದಾರಲ್ಲ, ಹ್ಯಾಟ್ರಿಕ್ ಹೀರೋ, ಕರುನಾಡ ಕಣ್ಮಣಿ ಎಲ್ಲ ನೀವು. ನಮ್ಮ ಭಾಗ್ಯ. ಇಂಥವ್ರ ಜೊತೆ ನನ್ನ ಸ್ನೇಹ ಒಂದು 25-30 ವರ್ಷದಿಂದ ಇವ್ರ ಜೊತೆ ನಾನು ಸಿನಿಮಾ ಮಾಡಿ, ಆ್ಯಕ್ಟ್ ಮಾಡಿ, ಇವತ್ತಿಗೂ ನಾನು ಇವ್ರ ಜೊತೆ ಇದೇ ಸಂಬಂಧ ಇಟ್ಕೊಂಡಿದ್ದೀನಿ ಅನ್ನೋದು ನನಗೆ ಅಷ್ಟು ಹೆಮ್ಮೆ. ಥ್ಯಾಂಕ್ ಯು ಶಿವಣ್ಣ. ಅದು ನಿಮ್ಮಲ್ಲಿರೋ ಒಳ್ಳೆ ಗುಣ. ನಾನು ಇವ್ರಿಗೆ ಹೇಳ್ತಾ ಇರ್ತೀನಿ, ಚಿನ್ನ ಅಲ್ಲ ಇದು ಅಪರಂಜಿ ಅಂತ. ನಿಮ್ಮನ್ನು ಹತ್ರ ನೋಡಿದವರಲ್ಲ, ದೂರದಿಂದ ಎಲ್ಲ ನೋಡಿದ್ರು ನಿಮ್ಮನ್ನು ಅಷ್ಟು ಪ್ರೀತಿಸ್ತಾರೆ. ಅದಕ್ಕೆ ಇವತ್ತು ನೀವು ಅಷ್ಟು ಚಾರ್ಮಿಂಗ್ ಆಗಿ, ಇವತ್ತು ಒಳ್ಳೆ 20 ವಯಸ್ಸಿನ ಹುಡುಗರ ಥರ ಡ್ಯಾನ್ಸ್ ಮಾಡ್ತಾರೆ. ನೋಡಿದ್ರಲ್ಲ, ಚೆಲುವೆಯ ನೋಟ ಚೆನ್ನ. ಇಂಥ ಸ್ಟಾರ್ ತುಂಬ ಹೆಮ್ಮೆ ಅನ್ನಿಸ್ತಿದೆ ಶಿವಣ್ಣ, ನಿಮ್ಮ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಿದ್ದಕ್ಕೆ. ರಾಜ್ಬಿ ಶೆಟ್ಟಿ ಅವರು ಇವತ್ತು ಮೋಸ್ಟ್ ವಾಂಟೆಡ್ ಹೀರೋ ಅವರು ಕನ್ನಡ ಇಂಡಸ್ಟ್ರೀಲಿ. ಅವ್ರ ಕಾಲ್ ಶೀಟ್ ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ ನಮಗೆ. ನಾನು ಯಾವಾಗ ಕೇಳ್ತಾ ಇರ್ತೀನಿ, ರಾಜ್ ಅವ್ರು ಬರ್ತಾರಾ, ಅವ್ರು ಬಂದರೆ ಚೆನ್ನಾಗಿರುತ್ತೆ ಅಂತ. ಅಷ್ಟು ಬ್ಯುಸಿಯಾಗಿದ್ದಾರೆ.
ಮೊನ್ನೆ ತಾನೇ ಸೂಪ್ರಮ್ಸು ಅಷ್ಟು ಅದ್ಭುತವಾಗಿ ಮಾಡಿದ್ರಿ. ಇಡೀ ಕರ್ನಾಟಕ ತಿರುಗಿ ನೋಡೋ ಥರ ಮಾಡಿದ್ದೀರಾ. ನಿಮಗೂ ಅಷ್ಟೇ ಗುರುವೆ, ಪ್ರಮೋದ್ ಅವ್ರು ನೀವು ಅಷ್ಟೇ. ನಿಮ್ದೆಲ್ಲ ಒಂದು ಟೀಮೇ, ಒಂದು ಇಂಡಸ್ಟ್ರಿನೇ ಬೇರೆ ಲೆವೆಲ್ಗೆ ತೊಗೊಂಡೋಗ್ತಾ ಇದ್ದೀರಾ. ಸುಧಾರಾಣಿಯವ್ರು ಬಿಡಿ, ನಾವೆಲ್ಲ ನಿಜ ಹೇಳಬೇಕು ಅಂದರೆ ನಿಮ್ಮ ಪಿಕ್ಚರ್ ನೋಡಿದಾಗ ರೋಡಲ್ಲೆಲ್ಲ ಡ್ಯಾನ್ಸ್ ಮಾಡಿಬಿಟ್ಟಿದ್ದೀವಿ ನಾವು ನಿಮ್ಮಿಬ್ಬರು ಪೇರ್ ನೋಡಿದಾಗ. ಕಾಲೇಜಲ್ಲಿ ಹೋಗ್ತಾ ಏನು ಯಾವ ಥರ ಕ್ರೇಜ್ ಅಂದರೆ ನಿಮ್ಮಿಬ್ಬರದು. ನಮ್ಗೆ ಆ ಥರ ಹುಡುಗಿ ಹುಡುಕ್ತಾ ಇದ್ವಿ ಅವಾಗ ಕಾಲೇಜಲ್ಲಿ. ಮನಮೆಚ್ಚಿದ ತುಂಬ ಹುಡುಗಿ. ಖುಷಿ. ಮತ್ತೆ ನೀವಿಬ್ರು ಒಂದಾಗಿ ಮಾಡ್ತಿರೋ ಸೂಪರ್ ಆಗಿದೆ. ಸೊ ಇನ್ನೆಲ್ಲ ಸರ್ ಥ್ಯಾಂಕ್ ಯು ಸರ್, ನೀವು ಬಂದು ಇಷ್ಟು ಬ್ಯುಸಿ ಶೆಡ್ಯೂಲಲ್ಲೂ ನಮ್ಮ ಇದನ್ನು ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ. ಆಮೇಲೆ ಈ ಚಿತ್ರದಲ್ಲಿ ವರ್ಕ್ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸ್ಗೆ, ಎಲ್ಲದಕ್ಕಿಂತ ಮುಖ್ಯ ಅಣ್ಣವರೇ ಹೇಳ್ಬಿಟ್ಟಿದ್ದಾರೆ ದೇವ್ರುಗಳು ನೀವು ಅಂತ. ಅಂದರೆ ಶಿವರಾಮ್ ಕಾರಂತರು ಪ್ರಕೃತಿಲಿ ದೇವ್ರು ನೋಡಿದ್ರಂತೆ, ಕುವೆಂಪು ಅವರು ಬರವಣಿಗೆಯಲ್ಲಿ ದೇವ್ರು ನೋಡಿದ್ರು, ಅಣ್ಣ ಅವರು ಅಭಿಮಾನಿಗಳಲ್ಲಿ ದೇವ್ರು ನೋಡಿದ್ರು. ಅದೇ ನಮಗೆ ಕಳಿಸ್ಕೊಟ್ಟಿರೋ ಪಾಠ ಅವರು. ಇವತ್ತವರೆಗೂ ಅದನ್ನು ದೊಡ್ಡ ಮನೆ ಇದನ್ನು ಇವತ್ತು ನೀವು ಕಂಟಿನ್ಯೂ ಮಾಡ್ತಿದ್ದೀರಾ. ಅದನ್ನು ಇವತ್ತು ನಮ್ಮೆಲ್ಲರಿಗೂ ಅಭಿಮಾನಿಗಳು ಹೆಂಗೆ ನೋಡಬೇಕು ಅಂತ ಹೇಳ್ಕೊಟ್ಟಿದ್ದೀರಾ ನೀವು ನಮಗೆ. ಸೊ ಅಂಥ ದೇವರುಗಳ ಮುಂದೆ ನಿಂತ್ಕೊಂಡು ಇಂಥ ಒಂದು ಪಿಕ್ಚರಲ್ಲಿ ನಾವೆಲ್ಲ ಸೇರಿ ಮಾಡಿರೋ ತುಂಬ ಖುಷಿ ಅನ್ನಿಸ್ತಿದೆ. ಥ್ಯಾಂಕ್ ಯು, ಐ ಲೈಕ್ ಇಟ್, ಐ ಲೈಕ್ ಇಟ್. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಉಪ್ಪಿ ಸರ್ ಐ ಲೈಕ್ ಇಟ್ ಅಂತ ಹೇಳಿದ್ದಾರೆ ಅಂದರೆ ವಿ ಲವ್ಡ್ ಇಟ್. ಈಗ ಮೋಸ್ಟ್ ವಾಂಟೆಡ್ ಹೀರೋ ಸರ್ ರಾಜ್ ಬಿ ಶೆಟ್ಟಿ ಅವರು. ಉಪ್ಪಿ ಸರ್ ಹೇಳಿದ್ಮೇಲೆ ಮುಗೀತು. ರಾಜ್ ಅವರೇ ಹೇಳಿ, ನಿಮಗೆ ಅಭಿಮಾನಿಗಳ ಜೊತೆ ಸೇರ್ಕೊಂಡು ಟ್ರೈಲರ್ ಲಾಂಚ್ ಆಗಿದೆ, ನೋಡಿದ್ದೆ ಎಷ್ಟು ಖುಷಿ ಕೊಟ್ಟಿದೆ? ಬಹಳ ಖುಷಿ. ಅಂದ್ರೆ ಒಂದೇ ಒಂದು ಡಿಫರೆನ್ಸ್ ಏನಂದ್ರೆ ನಾನು ಕೂಡ ಶಿವಣ್ಣ ಅವರ ಅಭಿಮಾನಿ, ಹಾಗಾಗಿ ಒಬ್ಬ ಅಭಿಮಾನಿ ನಿಮ್ಮನ್ನು ರೆಪ್ರೆಸೆಂಟ್ ಮಾಡಕ್ಕೆ ವೇದಿಕೆಯಲ್ಲಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟು ದೊಡ್ಡ ರೆಸ್ಪಾನ್ಸ್ ಸಿಗ್ತಾ ಇದೆ ಟ್ರೈಲರ್ಗೆ. ನಿಮ್ಮ ಮುಖ ನೋಡಿದ್ರೆ, ನಿಮ್ಮ ರೆಸ್ಪಾನ್ಸ್ ನೋಡಿದ್ರೆ ನಮ್ಗೆ ಖುಷಿ ಅನಿಸ್ತಾ ಇದೆ. ನಮಗೆ ಯಾವತ್ತೂ ಕೂಡ ಬಹಳ ಒಂದು ನೋವು ಏನಂದ್ರೆ ಕನ್ನಡದ ಸಿನಿಮಾಗಳು ತುಂಬ ದಾಟಲ್ಲ, ಬೇರೆ ಕಡೆ ಹೋಗಲ್ಲ. ನಾವು ಯಾವತ್ತೂ ಕೂಡ ಪರಭಾಷಾ ಸಿನಿಮಾಗಳು ಹಾವಳಿ ಅಂತ ಭಾವಿಸ್ತಾ ಇರ್ತೀವಿ. ನಾವು ಕೂಡ ಹಾವಳಿ ಕೊಡೋರ ಥರ ಆಗಬೇಕು, ಅಷ್ಟೊಳ್ಳೆ ಸಿನಿಮಾಗಳನ್ನು ನಾವು ಮಾಡಬೇಕು. ಸೊ ಈ ಸಿನಿಮಾ ಕೆಲಸ ಮಾಡುತ್ತೆ ಅನ್ನುವಂಥ ನಂಬಿಕೆ ನನಗಿದೆ. ಅರ್ಜುನ್ ಜನ್ಯ ಅವ್ರ ಜೊತೆ ಮೇ ಬಿ ಮೊದಲ ದಿವಸದಿಂದ ಇವತ್ತಿನ ತನಕ ನಾನು ಹೆಚ್ಚಿನ ಸಲ ಪ್ರತಿ ದಿವಸ ಮಾತಾಡಿದ್ದೀನಿ ಏನಾಗ್ತಿದೆ ಅಂತ. ಯಾಕಂದರೆ ಈ ಸಿನಿಮಾದ ಒಬ್ಬ ವಿದ್ಯಾರ್ಥಿಯಾಗಿ ನನಗೆ ಬಹಳ ಕಲಿಯೋದಕ್ಕಿತ್ತು. ಈ ಸ್ಕೇಲಲ್ಲಿ ನಾವು ಯಾವತ್ತೂ ಆಪ್ರೇಟ್ ಮಾಡೋಕ್ಕಾಗಲ್ಲ. ಸೊ ಅರ್ಜುನ್ ಜನ್ಯ ಅವರು ಬಹಳ ತಾಳ್ಮೆಯಿಂದ, ಬಹಳ ಪ್ರೀತಿಯಿಂದ ಈ ಸಿನಿಮಾನ ಹೆಣೆದಿದ್ದಾರೆ. ನಾನೊಬ್ಬ ನಿರ್ದೇಶಕ ಆದ ಕಾರಣ ಮೊದಲಿಗೆ ಅವರ ಹೆಸರನ್ನು ತಗೋತೀನಿ. ಸೊ ಅವ್ರಿಗೆ ತುಂಬ ಒಳ್ಳೆಯದಾಗಲಿ. ಸೊ ಅದು ನನ್ನ ಹಾರೈಕೆ. ಜೊತೆಗೆ ನಮ್ಮ ಪ್ರೊಡ್ಯೂಸರ್ ತುಂಬ ಮುಗ್ಧ, ತುಂಬ ಒಳ್ಳೆ ಮನುಷ್ಯ. ಜೊತೆಗೆ ಈ ಸಿನಿಮಾ ಬೇರೆ ಯಾರಾದರೂ ಇಷ್ಟು ಚೆನ್ನಾಗಿ ಮಾಡೋಕ್ಕಾಗುತ್ತೋ ಇಲ್ವೋ, ಅದು ಸ್ವಲ್ಪ ಕಷ್ಟ ಇತ್ತು. ಬಟ್ ಹಗಲು ರಾತ್ರಿ ಅವರು ಈ ಸಿನಿಮಾ ದುಡಿದಿದ್ದಾರೆ. ಅವರಿಗೂ ಬಹಳ ಒಳ್ಳೇದಾಗಬೇಕು. ಆ್ಯಂಡ್ ನನಗೆ ಬಹಳ ಖುಷಿ ಇರೋದೇನು ಅಂತ ಹೇಳಿದ್ರೆ, ನಾನು ಶಿವಣ್ಣ ಮತ್ತು ಉಪ್ಪಿ ಸರ್ ಇಬ್ಬರ ಅಭಿಮಾನಿ ಕೂಡ. ನಾನು ಅವರ ಪೋಸ್ಟರ್ಗಳನ್ನು ನೋಡಿಕೊಂಡು, ಸಿನಿಮಾ ನೋಡಿಕೊಂಡು ನಾನು ಒಂದು ದಿವಸ ಸಿನಿಮಾ ಬರ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ. ಈಗ ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಆದರೆ ಖುಷಿ ಏನಂದರೆ, ಯಾರೋ ಈ ಸಿನಿಮಾ ಮುಗಿದ ಮೇಲೆ ಕೇಳಿದ್ರು ಸ್ಟಾರ್ಸ್ ಜೊತೆ ಆ್ಯಕ್ಟ್ ಮಾಡಿದೆ ಹೇಗೆ ಅನಿಸ್ತು ಅಂತ. ನಾನು ಹೇಳಿದೆ ಸ್ಟಾರ್ಸ್ ಜೊತೆ ಆ್ಯಕ್ಟ್ ಮಾಡಿದೆ ಅಂತ ಅನಿಸಿಲ್ಲ, ಅದು ಅವ್ರ ದೊಡ್ಡತನ ಅಂತ. ಐ ಥಿಂಕ್ ಯಾವತ್ತೂ ಕೂಡ ಎಲ್ಲೋ ಒಂದು ಕಡೆ ಯಾರೋ ಒಬ್ಬ ಹೊಸಬ ಬಂದಿದ್ದಾನೆ, ನಂತರ ನೂರಾರು ಜನ ಅವ್ರು ನೋಡಿರ್ತಾರೆ, ಯಾವತ್ತೂ ಅದನ್ನು ತೋರಿಸ್ಕೊಟ್ಟಿಲ್ಲ. ಅದಕ್ಕೆ ತುಂಬ ದೊಡ್ಡ ಥ್ಯಾಂಕ್ಸ್ ಇಬ್ಬರಿಗೂ ಕೂಡ. ಆ್ಯಂಡ್ ಯಾವತ್ತೂ ಕೂಡ ಇದೇ ರೀತಿ ನಿಮ್ಮ ಕನ್ನಡ ಸಿನಿಮಾಗಳ ಸೇವೆ ಏನಿದೆ ಅದು ಸಾಗ್ತಾ ಇರಲಿ. ಯಾಕಂದರೆ ನೀವು ತುಂಬ ಇಂಪಾರ್ಟೆಂಟ್. ಜೊತೆಗೆ ಸುಧಾರಾಣಿ ಮ್ಯಾಮ್ ನನ್ನ ತಾಯಿಯ ಫೇವ್ರೇಟ್, ಹಾಗೆ ನನ್ನ ಫೇವ್ರೇಟ್ ಕೂಡ. ಇವ್ರ ಬಗ್ಗೆ ಜಾಸ್ತಿ ನಾನು ಏನು ಹೇಳಲ್ಲ, ಯಾಕಂದರೆ ನನ್ನ ಫ್ರೆಂಡು ಏನು ಹೊಗಳೋದು ಅವ್ರನ್ನ. ಸೊ ಪ್ರಮೋದ್ ಶೆಟ್ಟಿ. ಸೊ ಇಷ್ಟೇ ಕೇಳ್ಕೊಳ್ಳೋದು, ಈ ಸಿನಿಮಾ ಒಂದು ಹೊಸ ರೀತಿಯ ಸಿನಿಮಾ. ಇಲ್ಲಿ ಎಲ್ಲರನ್ನೂ ಕೂಡ ಹೊಸ ರೀತಿಯಾಗಿ ನೋಡ್ತೀರಾ, ಹೊಸ ರೀತಿಯಾಗಿ ಕತೆ ಕಟ್ಟಿದ್ದಾರೆ. ಸೊ ನಮ್ಮ ನಂಬಿಕೆ ಏನು ಅಂದರೆ, ಕನ್ನಡ ಸಿನಿ ಪ್ರೇಕ್ಷಕರು ಕೂಡ ಹೊಸತನಕ್ಕೆ ಹಪಹಪಿಸ್ತಿದ್ದಾರೆ ಅಂತ. ಅದೇನಾದರೂ ಆಗಿದ್ರೆ ಈ ಸಿನಿಮಾಗೊಂದು ಚಾನ್ಸ್ ಕೊಡಿ, ಖಂಡಿತ ನೀವು ರಿಗ್ರೆಟ್ ಮಾಡಲ್ಲ ಅಂತ ನಾವು ಪ್ರಾಮಿಸ್ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ಜೊತೆಗೆ ನೀವು ಕೊಟ್ಟಂಥ ಒಂದು ಗಿಫ್ಟನ್ನು ನನ್ನ ಪ್ರೊಡ್ಯೂಸರ್ಗೆ ಕೊಡಬೇಕು. 2 ನೋಟಿತ್ತು. ಸೂಫ್ರಮ್ ಸೋ ಈ ಸಿನಿಮಾ ಇಷ್ಟು ದೊಡ್ಡ ಯಶಸ್ಸಾಗೋದಕ್ಕೆ ನೀವು ಕಾರಣ. ಅದರ ಮೊದಲು ಬಂದಂಥ 2 ನೋಟನ್ನು ನಾನು ಇಟ್ಕೊಂಡಿದ್ದೆ. ಒಂದನ್ನು ಅರ್ಜುನ್ ಜನ್ಯ ಅವ್ರಿಗೆ ಕೊಟ್ಟೆ, ಅದಕ್ಕಿಂತ ಡಬಲ್ ಯಶಸ್ಸಾಗಲಿ ಅಂತ ನಮ್ಮ ನಿರ್ಮಾಪಕರಿಗೆ ಕೊಡ್ತಾ ಇದ್ದೀನಿ. ಸೋ ಸ್ವೀಟ್. ಅಂದರೆ ಒಬ್ಬ ನಟನಿಗೆ, ಒಬ್ಬ ಸಿನಿಮಾ ಮೇಕರ್ಗೆ ಒಂದು ಸಿನಿಮಾವನ್ನು ಮಾಡಿದಾಗ ಆ ಸಿನಿಮಾದಿಂದ ಬರುವಂತಹ ಆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಇದೆಯಲ್ಲ, ಅದೊಂದು ಬೇರೆನೇ ಇಮೋಷನ್. ಆ ಕಲೆಕ್ಷನ್ನ ಮೊದಲ ದುಡ್ಡು 500 ರೂಪಾಯಿ 2 ನೋಟನ್ನು ಅವರು ಈ ಚಿತ್ರಕ್ಕೆ ಒಳ್ಳೇದಾಗಲಿ ಅಂತ ನಿರ್ದೇಶಕರಿಗೆ ಹಾಗೂ ನಿರ್ಮಾಪಕರಿಗೆ ಕೊಟ್ಟಿದ್ದಾರಲ್ಲ. 500 ರೂಪಾಯಿ ನೋಟ್ ಕೊಟ್ಟಿದ್ದಾರೆ. ಒಂದು 5 ಸೆಕೆಂಡ್ ಚಪ್ಪಾಳೆ ಹೊಡೆಯೋಕ್ಕಾಗಲ್ಲ ಹೃದಯ ಶ್ರೀಮಂತಿಕೆಗೆ. ಅದು
ಸೂಪರ್ ರಾಜ್, ಸೂಪರ್. ನಾನು ಏನಾದರೂ ಒಂದು ಮಾಡಿ ನಿಮ್ಮ ಹತ್ರ ಅಟ್ಲೀಸ್ಟ್ 5 ರೂಪಾಯಿ ಆದರೂ ತಗೊಳ್ಳೋ ಥರ ಏನಾದರೂ ಒಂದು ಸಾಧನೆ ಮಾಡ್ತೀನಿ. ಬಟ್ ಇವತ್ತು ನಮ್ಮೆಲ್ರಿಗೂ ಒಂದು ಖುಷಿ ಏನಂದರೆ, ಚಲನಚಿತ್ರರಂಗದ ಕಲಾವಿದರು, ನಮ್ಮ 45 ಚಿತ್ರದ ಕಲಾವಿದರು ಒಂದು ಕಡೆ ಆದರೆ, ನಮ್ಮನ್ನು ಹುರಿದುಂಬಿಸಿ ಪ್ರೋತ್ಸಾಹಿಸೋದಕ್ಕೆ ಇವತ್ತು ಸೀಮನ್ ಸರ್ ಬಂದಿದ್ದಾರೆ. ನಮಗದು ಬಹಳ ಬಹಳ ಸಂತೋಷ ಸರ್. ನಮಗೆ ತುಂಬ ಗೊತ್ತು, ಅಂದರೆ ನಮಗೆ ಗೊತ್ತು ನೀವೆಷ್ಟು ಬ್ಯುಸಿ ಆಗಿರ್ತೀರಾ ಅಂತ. ಆ ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ನೀವು ಬಂದು ಎಷ್ಟು ಪ್ರೀತಿಯಿಂದ ನೀವು ಟ್ರೈಲರ್ ಲಾಂಚ್ ಮಾಡಿ, ಆ್ಯಂಡ್ ನಮಗೆ ಕಾಣಿಸ್ತು ನಿಮ್ಮ ಕಣ್ಗಳಲ್ಲಿ, ಯು ಆರ್ ಸೋ ಎಕ್ಸೈಟೆಡ್ ಟು ಸಿ ದ ಟ್ರೈಲರ್. ಆ ಖುಷಿ ಕಾಣಿಸ್ತಾ ಇತ್ತು. ನೀವು ಹೇಳಿ ಸರ್, ಈ ಟ್ರೈಲರ್ ನಿಮ್ಗೆ ಹೇಗೆ ಅನಿಸ್ತು ಅಂತ? ಈ ಟ್ರೇಲರ್ ನೋಡಿ, ಈ ನಿಮ್ಮ ಇಷ್ಟೆಲ್ಲ ಜನಸಂಖ್ಯೆ ನೋಡಿ ಖಂಡಿತ ಸಕ್ಸಸ್ ಆಗಿದೆ. ನನ್ನ ಪ್ರಕಾರ ಸಕ್ಸಸ್ ಆಗೇ ಆಗ್ತದೆ. ಯಾಕೆಂದರೆ ಇಷ್ಟೆಲ್ಲ ಶಿವರಾಜ್ ಕುಮಾರ್ ಅವರು, ಉಪೇಂದ್ರ ಅವರು, ಶೆಟ್ಟಿ ಅವರು, ಸುಧಾರಾಣಿ ಮೇಡಮ್, ಆಮೇಲೆ ರಮೇಶ್ ರೆಡ್ಡಿದು ಪ್ರೊಡಕ್ಷನ್ ಆ್ಯಂಡ್ ಅರ್ಜುನ್ ಜನ್ಯದು ಡೈರೆಕ್ಷನ್ ಇದೆ. ನಾನು ಸ್ವಲ್ಪ ನೋಡಿದ್ದೀನಿ ಇದು ಟ್ರೈಲರ್. ಇದರಲ್ಲಿ ನಂದು ಬರಲಿಕ್ಕೆ ಇಲ್ಲಿ ಒಂದು ಭಾಳ ಮುಖ್ಯ ಉದ್ದೇಶ ಅಂದರೆ, ಪೊಲೀಸ್ ಇಲಾಖೆಯಿಂದ ಸಮಾಜಕ್ಕೆ ಒಂದು ಸಂದೇಶ ಹೋಗಬೇಕಂದ್ರೆ ಈ ಟ್ರೈಲರಲ್ಲಿ ಇದೆ, ಈ ಪಿಕ್ಚರಲ್ಲಿ ಇದೆ. ನಾನು ಕ್ಲೈಮ್ಯಾಕ್ಸ್ ಹೇಳಲ್ಲ, ಆದರೆ ತುಂಬ ಒಂದು ಒಳ್ಳೆ ಸಂದೇಶ ಹೋಗ್ತದೆ ಈ ಮೂವಿಯಿಂದ. ಆ ನಿಟ್ಟಿನಲ್ಲಿ ನನಗೆ ಇಲ್ಲಿ ಬರಲಿಕ್ಕೆ ತುಂಬ ಖುಷಿ ಆಯಿತು. ಇನ್ನೊಮ್ಮೆ ಸರಿ ಇಷ್ಟೆಲ್ಲ ಕಲಾವಿದರು ಇಲ್ಲಿದ್ದಾರೆ, ಕಲಾಕಾರವರೆಲ್ಲ ಟೆಕ್ನಾಲಜಿ ಚೇಂಜ್ ಆಗಲಿ. ಈಗ ಜಸ್ಟ್ ತಾವು ನೋಡಿದಾರ, ಹೊಸ ತಂತ್ರಜ್ಞಾನ ಯೂಸ್ ಮಾಡಿ ಅವರು ಹೊಸ ಒಂದು ಚಿತ್ರ ನಿಮ್ಮ ಮುಂದೆ ಪ್ರದರ್ಶಿಸಿದ್ದಾರೆ ಅವರು. ಆದರೆ ನಮ್ಮ ಓಲ್ಡ್ ಮತ್ತು ಯಾವಾಗಲೂ ನಮ್ಮ ಜೊತೆಗೆ ಇರೋರು ಎಲ್ಲ ಸ್ಟಾರ್ಸ್, ದೇ ಆರ್ ದಿ ಹಾರ್ಟ್ ಥ್ರೋಬ್ ಆಫ್ ದಿಸ್ ಮೂವಿ. ಅವ್ರಿಗೋಸ್ಕರ ಅವರಿಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಈ ಮೂವಿ ತುಂಬ ಚೆನ್ನಾಗಿ ಆಗಿದೆ ನನ್ನ ಪ್ರಕಾರ. ಸೊ ನಾನು ನಮ್ಮೆಲ್ಲ ಇಲ್ಲಿ ಬಂದಿರೋಂಥ ಎಲ್ಲರ ಪರವಾಗಿ ಪ್ರೊಡ್ಯೂಸರ್, ಡೈರೆಕ್ಟರ್ ಮತ್ತು ಎಲ್ಲರಿಗೆ ಬೆಸ್ಟ್ ವಿಶಸ್ ಹೇಳ್ತೀನಿ. ಆ್ಯಂಡ್ ಐ ಆಮ್ 100% ಶ್ಯೂರ್ ದಟ್ ಇದು ಸಕ್ಸಸ್ ಆಗೇ ಆಗ್ತದೆ. ಆ್ಯಂಡ್ ವಿ ವಿಲ್ ಅಗೇನ್ ಮೀಟ್ ಇನ್ ಸಮ್ ಅದರ್ ಫೋರಮ್. ಥ್ಯಾಂಕ್ ಯು. ಈಗ ಮುಖ್ಯವಾಗಿ ಈ ಚಿತ್ರದ ಡೈರೆಕ್ಟರ್, ಯಾಕಂದರೆ ಇದು ಅವರ ಅತಿ ದೊಡ್ಡ ಕನಸು ಸರ್. ಅದೆಷ್ಟೋ ರಾತ್ರಿಗಳು ಹಗಲುಗಳು ನಿದ್ದೆ ಇಲ್ಲದೆ ಇಡೀ ನಿಮ್ಮ ಜೀವನದ ಅಷ್ಟು ಕನಸುಗಳನ್ನು ಒಂದು ಗಂಟು ಮಾಡಿ ಕಟ್ಟದಂಥ 45 ಚಿತ್ರದ ಟ್ರೈಲರ್, ಆ ಕೂಸು ಇವತ್ತು ಜನ್ಮ ಪಡೆದಿದೆ. ಹೇಗನ್ನಿಸ್ತಾ ಇದೆ ಸರ್ ಈ ಕ್ಷಣ? ಭಾಳ ಖುಷಿ ಆಗ್ತಿದೆ ಮೇಡಮ್, ತುಂಬ ಎಮೋಷ್ನಲ್ ಆಗಿದೆ ಖಂಡಿತವಾಗ್ಲೂ. ನಾನು ಹೇಳ್ದಂಗೆ ನಾನು ಒಬ್ಬ ಅಭಿಮಾನಿಯಾಗಿ ಈ ಡೈರೆಕ್ಷನ್ ಮಾಡಿರೋದು. ಉಪ್ಪಿ ಸರ್ ಅಭಿಮಾನಿ, ಶಿವಣ್ಣವ್ರ ಅಭಿಮಾನಿ, ರಾಜ್ ಸರ್ ಅಭಿಮಾನಿ ಆಗಿ ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದೀನಿ. ಸೊ ಅಭಿಮಾನಿಗಳಿಗೆ ಏನೇನು ಬೇಕು ಎಲ್ಲವೂ ಈ ಸಿನಿಮಾದಲ್ಲಿ ತುಂಬಿಸಿ ಇಟ್ಟಿದ್ದೀನಿ. ಅವ್ರು ಖುಷಿಯಾಗಿ ಫಿಲ್ಮ್ ನೋಡಲಿ. ಈ ಟ್ರೇಲರಲ್ಲೇ ಆಲ್ಮೋಸ್ಟ್ ಅವ್ರಿಗೆ ಗೊತ್ತಾಗಿರುತ್ತೆ ಯಾವ ಥರ ವಿಷಯ ಇರುತ್ತೆ ಅಂತ. ಅವರೆಲ್ಲ ಸಿನಿಮಾ ನೋಡಿ ಆಶೀರ್ವಾದ ಮಾಡೋರ್ಗೂ December 25th ಐ ವಿಲ್ ಬಿ ವೈಟಿಂಗ್ ಫಾರ್ ದೇರ್ ರಿಪೋರ್ಟ್ ಮೇಡಮ್. ಈಗ ಸುಧಾರಾಣಿ ಮ್ಯಾಮ್ ಇದ್ದಾರೆ ಈ ಚಿತ್ರದಲ್ಲಿ. ಅಣ್ಣ ಹೇಳಿದ್ರು ಅವರೊಂದು ವೆರಿ ಸ್ಪೆಷಲ್ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದಾರೆ. ಅಂದ್ರೆ ಆಗಿನ ನಮ್ಮೆಲ್ಲರ ಫೇವ್ರೇಟ್ ಜೋಡಿ ಶಿವಣ್ಣ ಹಾಗೂ ಸುಧಾರಾಣಿ ಮ್ಯಾಮ್. ಮ್ಯಾಮ್, ಟು ಬಿ ಅ ಪಾರ್ಟ್ ಆಫ್ 45 ಚಿತ್ರ ನಿಮ್ಗೆ ಎಷ್ಟು ಖುಷಿ ಇದೆ ಮ್ಯಾಮ್? ನಮಸ್ಕಾರ. ಮೊದಲನೇದಾಗಿ ನನಗೂ ಅಭಿಮಾನಿಯಾಗಿ ತುಂಬ ಖುಷಿ ಆಗ್ತಾ ಇದೆ. ಏಕೆಂದರೆ ಈ 3 ತ್ರಿಮೂರ್ತಿಗಳನ್ನ ಸ್ಕ್ರೀನ್ ಮೇಲೆ ನೋಡೋದು ಅದೇ ಒಂದು ದೊಡ್ಡ ಭಾಗ್ಯ. ಆ್ಯಂಡ್ ಅದ್ರ ಜೊತೆಗೆ ಇಬ್ಬರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಸೊ ಅದು ತುಂಬ ಖುಷಿ. ಆಮೇಲೆ ಅರ್ಜುನ್ ಜನ್ಯ ಅವರ ದೊಡ್ಡ ಫ್ಯಾನ್ ನಾನು. ಅವ್ರ ಹಾಡುಗಳಿಗೆ ಫೋನ್ ಮಾಡಿ ಕೇಳ್ತಾ ಇರ್ತೀನಿ, ಯಾಕೆ ನೀವು ನಾನು ಹೀರೋಯಿನ್ ಆಗಿ ಮಾಡ್ತಾ ಇದ್ದಾಗ ನೀವು ಈ ಥರ ಸಾಂಗ್ಸ್ ನನಗೆ ಕೊಡಲಿಲ್ಲ ಅಂತ. ಸೊ ಇವಾಗ ನೆಕ್ಸ್ಟ್ ಕಾಲ್ ಮಾಡಿ ಜಗಳ ಮಾಡ್ತೀನಿ, ನನ್ನ ರೋಲ್ ಯಾಕೆ ದೊಡ್ಡ ರೋಲ್ ಕೊಡಲಿಲ್ಲ ಅಂತ. ಆಮೇಲೆ ರಮೇಶ್ ರೆಡ್ಡಿ ಅವ್ರಿಗೂ ಅಭಿನಂದನೆಗಳು, ಇಂಥ ಒಂದು ಅದ್ಭುತವಾದ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಕ್ಕೆ. ಸೊ ನಿಮ್ಮಷ್ಟೇ ನಾನು ಎಕ್ಸೈಟೆಡ್ ಆಗಿದ್ದೀನಿ. 25ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಸಪೋರ್ಟ್ ನಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು. ಪ್ರಮೋದ್ ಶೆಟ್ಟಿ ಅವರೇ, ಟ್ರೈಲರ್ ನೋಡಿದ್ರೆ ಹೆಂಗನ್ಸ್ತು ನಿಮಗೆ? ಹಾಯ್, ಎಲ್ಲರಿಗೂ ನಮಸ್ಕಾರ. ಕ್ಷಮಿಸಿ, ಜೋರಾಗಿ ಮಾತಾಡೋದು ಇಲ್ಲ, ಫುಲ್ ವೈಬ್ರೇಟ್ ಆಯ್ತು ಸ್ಟೇಜು. ಎಲ್ರಿಗೂ ನಮಸ್ಕಾರ. ನನಗೆ ಮೊದಲನೇ ಬಾರಿಗೆ ಟ್ರೈಲರ್ ನೋಡಿದ್ದು, ನನಗೆ ಅಲ್ಲಿ ನಿಂತ್ಕೊಳಕ್ ಆಗ್ತಿಲ್ಲ, ಕೈ ಕಾಲೆಲ್ಲ ವೈಬ್ರೇಟ್ ಆಗ್ತಾ ಇತ್ತು. ದೇವ್ರನ್ನೇ ಹೇಳ್ತೀನಿ, ಸಿಕ್ಕಾಪಟ್ಟೆ ಮ್ಯಾಸಿವ್ ಆಗಿತ್ತು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಇರುತ್ತೆ ಟ್ರೈಲರು ಅಂತ. ಏನೋ ಒಂದಿಷ್ಟು ದಿನ ಹೋಗಿ ಆ್ಯಕ್ಟಿಂಗ್ ಮಾಡ್ಕೊಂಬಂದೆ, ಆದರೆ ಇಷ್ಟು ಅದ್ಭುತವಾಗಿದೆ ಈ ಸಿನಿಮಾ ಅನ್ನೋದು ದೇವ್ರನ್ನೇ ಗೊತ್ತಾಗಲಿಲ್ಲ, ನಂಗೆ ಇಮ್ಯಾಜಿನೇಷನ್ಗೂ ಬರಲಿಲ್ಲ. ಸೊ ಫಸ್ಟ್ ಆಫ್ ಆಲ್ ಅರ್ಜುನ್ ಜನ್ಯ ಸರ್, ಯಾರಿಗೋ ಬರಬೇಕಾಗಿತ್ತು ತಟ್ಟೆಗೆ ಊಟ,
ಆ ಊಟ ನನ್ನ ಕಡೆಗೆ ತಿರುಗ್ತು. ಆ ಸತ್ಯ ನನಗೆ ಗೊತ್ತು, ಈ ಸಿನಿಮಾ ನಂದಲ್ಲ, ಇನ್ನೊಬ್ರಿಗೆ ಯಾರಿಗೋ ಇತ್ತು ಬಿರಿಯಾನಿ. ಆ ಬಿರಿಯಾನಿ ನನ್ನ ಕಡೆಗೆ ಪಾಸ್ ಆಯಿತು. ಖುಷಿ ಆಗತ್ತೆ, ಅದೃಷ್ಟ. ಅದಕ್ಕೆ ಹೇಳೋದು, ನಿಯತ್ತಾಗಿದ್ರೆ ಎಲ್ಲಿದ್ರು ಕೆಲಸ ಹುಡ್ಕೊಂಬರುತ್ತೆ ಅಂತ. ಶಿವಣ್ಣನ ಜೊತೆ ಸಿನಿಮಾ ಮಾಡಬೇಕು ಅಂತ ಭಾರಿ ಆಸೆ ಇತ್ತು. ಯಾಕೋ ಎಲ್ಲೂ ಆಪರ್ಚುನಿಟೀಸೇ ಸಿಕ್ಕಿಲ್ಲ ಅಂತ ಬೇಜಾರಾಗ್ತಾ ಇತ್ತು. ಅಪ್ಪು ಸರ್ ಮೂರು ಸರಿ ಸ್ಟೇಜ್ ಮೇಲೆ ಸಿಕ್ಕಿದಾಗ್ಲೂ, ಶೆಟ್ರೆ ನಿಮ್ಮ ಜೊತೆ ಸಿನಿಮಾ ಮಾಡಬೇಕು, ಸಿನಿಮಾ ಮಾಡೋಣ ಒಟ್ಟಿಗೆ ಅಂತ ಇದ್ರು. ಆ ಅದೃಷ್ಟ ಸಿಗಲಿಲ್ಲ ನನಗೆ. ಆದರೆ ಖಂಡಿತವಾಗ್ಲೂ ಭಾಳ ಖುಷಿ ಆಗ್ತಿದೆ ಶಿವಣ್ಣ ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು. ಇವರೆಲ್ಲ ಹೇಳ್ದಂಗೆ ನಾನು ಅಭಿಮಾನಿ ಅನ್ನೋ ಪದಕ್ಕಿಂತ ಇನ್ನೂ ಕೆಳಗಿದ್ದೀನಿ ನಾನು. ಆ ರೀತಿ ನಿಮ್ಮನ್ನು ಅಥವಾ ಉಪ್ಪಿ ಸರ್ನ ಓಮ್ ಸಿನಿಮಾ ಮೂಲಕ ನಾವು ನೋಡ್ಕೊಂಬಂದಿದ್ದು ಈಗಲೂ ಜ್ಞಾಪಕ ಇದೆ. ಏನಿಲ್ಲ ಅಂದರೂ ಮಿನಿಮಮ್ 10 ಸರಿ ನೋಡಿದ್ದೀನಿ ಆ ಸಿನಿಮಾನ ಥಿಯೇಟ್ರಲ್ಲಿ. ಸೊ ಆ ಥರದ್ದೊಂದು ಅಭಿಮಾನಿಯಾಗಿ ನಿಮ್ಗಳ ಜೊತೆ ಕೆಲಸ ಮಾಡಿದ್ದು ಭಾರಿ ಖುಷಿ ಇದೆ. ಉಪ್ಪಿ ಸರ್ ಇವತ್ತಿಗೂ ಗಾಡ್ ಫಾದರ್ ಸರ್. ನೀವು ನಮಗೆ ಸುಮಾರಷ್ಟು ನಿಮ್ಮ ಡೈಲಾಗ್ ಹೇಳಿನೇ ಕಾಲೇಜಲ್ಲಿ ಸುಮಾರು ಪ್ರೈಸ್ ತೊಗೊಂಡಿದ್ದೀನಿ. ಸೊ ಈ ಥರದ ಒಂದು ಹೆಜ್ಜೆ ಇಟ್ಕೊಂಡು ಬಂದಿದ್ದಂಥವನು ಸುಧಾರಾಣಿ ಮೇಡಮ್. ಇವತ್ತು ಬೆಳಿಗ್ಗೆ ಇಬ್ಬರು ಒಟ್ಟಿಗೆ ಶೂಟಿಂಗಲ್ಲಿದ್ವಿ, ಈಗ ಒಟ್ಟಿಗೆ ಸ್ಟೇಜ್ ಹಂಚ್ಕೋತಾ ಇದ್ದೀವಿ. ಸೊ ಭಾಳ ಖುಷಿ ಆಗ್ತಿದೆ, ನಿಮ್ಮೆಲ್ಲರ ರೆಸ್ಪಾನ್ಸ್ ಖುಷಿ ಆಗ್ತಿದೆ. ಆ್ಯಂಡ್ ಈ ಥರದ್ದೊಂದು ಪ್ರಯತ್ನ ಮಾಡೋದಕ್ಕೆ ಧೈರ್ಯ ಮಾಡಿದ್ದಕ್ಕೆ ಅರ್ಜುನ್ ಸರ್ಗೆ ಧನ್ಯವಾದಗಳು ಹೇಳ್ತೀನಿ. ಹಾಗೆ ರಮೇಶ್ ಸರ್ ಪ್ರೊಡ್ಯೂಸರ್ಗೆ ಧನ್ಯವಾದಗಳು ಹೇಳ್ತೀನಿ. ಎಲ್ಲ ಕಡೆನೂ 5 ಕಡೆ ಟ್ರೈಲರ್ ಒಟ್ಟಿಗೆ ರಿಲೀಸ್ ಮಾಡೋದು ತಮಾಷೆ ಮಾತಲ್ಲ. ಏನೋ ಟೆಕ್ನಿಕಲ್ ಇಶ್ಯೂಸ್ ಆಯಿತು, ಇಲ್ಲ ಅಂದಿದ್ರೆ ನಿಮ್ಗೆ ಅಲ್ಲಿರೋ ಅಭಿಮಾನಿಗಳು ನಿಮ್ಮ ಜೊತೆ ಮಾತಾಡ್ತಿದ್ರು, ನೀವು ಅವ್ರ ಜೊತೆ ಮಾತಾಡ್ತಿದ್ರಿ. ಸೊ ಭಾಳ ದೊಡ್ಡ ಪ್ರಾಜೆಕ್ಟ್ ಇದು. ಡಿಸೆಂಬರ್ 25ನೇ ತಾರೀಕು ತೆರೆಗೆ ಬರ್ತಾ ಇದೆ. ನನ್ನ ಪ್ರಕಾರ ನೀವು ಯಾರೂ ಮಿಸ್ ಮಾಡ್ಕೊಳ್ಳಲ್ಲ. ನಿಮ್ಮನ್ನು ಯಾರನ್ನೂ ನಾನು ಕರಿಬೇಕಾಗಿಲ್ಲ. ನೀವೆಲ್ಲರೂ ಶಿವಣ್ಣನ, ಉಪ್ಪಿ ಸರು, ಹಾಗೆ ನನ್ನ ಗೆಳೆಯನ ಅಭಿಮಾನಿಗಳು. ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರಮೋದ್ ಶೆಟ್ಟಿ ಸರ್. ಈಗ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ 45 ಚಿತ್ರ, ಆ ಕಲಾವಿದರಾಗಿರ್ಬೋದು ಎಲ್ಲರೂ, ಅಂದರೆ ಅರ್ಜುನ್ ಸರಿಂದ ಹಿಡಿದು ಈ ಕಡೆಯಿಂದ ಆ ಕಡೆವರೆಗೂ ಎಲ್ಲರನ್ನ ತೂಗ್ತಾ ಇರೋಂಥ ಉಯ್ಯಾಲೆ ನಮ್ಮ ನಿರ್ಮಾಪಕರು ರಮೇಶ್ ರೆಡ್ಡಿ ಸರ್ ಅವರು. ಸರ್, ಹೇಗನ್ಸ್ತಾ ಇದೆ ಸರ್? ನಿಮ್ಮ ಟ್ರೈಲರ್ ಇವತ್ತು ಬಿಡುಗಡೆ ಆಗಿದೆ. ನೀವು ಕಾಯ್ತಾ ಇದ್ರಿ ಆ್ಯಕ್ಚುಲಿ ಇದಕ್ಕೋಸ್ಕರ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಫ್ರೆಂಡ್ಸ್ಗೆ ಸಾರಿ ಕೇಳ್ತೀನಿ. ತುಂಬ ಜನ ಜಾಸ್ತಿ ಆಗೋಯ್ತು, ಚೇರ್ ಕೊಡೋಕ್ಕಾಗಲಿಲ್ಲ, ಎಲ್ಲಿದ್ದಾರೋ ಗೊತ್ತಿಲ್ಲ, ಕರೆದಿದ್ದೀನಿ, ಎಲ್ಲ ಕ್ಷಮೆ ಇರಲಿ. ಇಲ್ಲ ನಮ್ಮ ಫ್ಯಾಮಿಲಿಯವ್ರನ್ನೆಲ್ಲ ಕರೆದಿದ್ದೆ, ಎಲ್ಲಿದ್ದಾರೋ ಗೊತ್ತಿಲ್ಲ, ಫೋನ್ಗಳು ಮಾಡ್ತಾ ಇದ್ದಾರೆ, ಸಾರಿ. ಯಾಕೆಂದರೆ ಒಂದು ದೊಡ್ಡ ಫಂಕ್ಷನ್ ಇದ್ದಾಗ ಇದೆಲ್ಲ ಆಗೋದು ಸಹಜ. ಬಟ್ ಈ ಟ್ರೈಲರ್ಗೆ ಇಲ್ಲಿ ಬಂದಿರೋಂಥ ಜನಗಳಿಗೆಲ್ಲ ನನಗೆ ತುಂಬ ಚಿರುನುಣಿ ಆಗಿರ್ತೀನಿ. ಯಾಕೆಂದರೆ ಈ ಫಿಲಮ್ಮು ಯಾವ ರೀತಿ ಮಾಡಿದ್ದೀವಿ ಅಂದರೆ, ನನಗೂ ಅರ್ಜುನ್ ಜನ ಸರ್ಗೂ ನಮ್ಮ ರಾಜ್ಬೀರ್ ಶೆಟ್ಟಿ ಸರ್ಗೂ ತುಂಬ ಡಿಸ್ಕಸ್ ಮಾಡ್ತಾಯಿದ್ದೀವಿ. ಒಂದೊಂದು ಸೀನು ಡಿಸ್ಕಸ್ ಮಾಡ್ತಾಯಿದ್ದೀವಿ. ಆಮೇಲೆ ನಮ್ಮ ಫಸ್ಟೇ ಹೇಳ್ದಂಗೆ ನಮ್ಮ ಶಿವಣ್ಣ ಫ್ಯಾನ್ಸು, ಆಮೇಲೆ ನಮ್ಮ ಉಪೇಂದ್ರ ಸರ್ ಫ್ಯಾನ್ಸು. ನಮ್ಗೆ ತುಂಬ ಖುಷಿ ಏನಂದರೆ, ಆಮೇಲೆ ಮಾತಾಡ್ತೀನಿ, ಇವಾಗೆಲ್ಲ ನಿಮ್ಗೆ ಸಾರಿ ಕೇಳ್ತೀನಿ, ನಿಮ್ಮ ಚೇರ್ಗಳು ಸಿಗ್ತಾ ಇಲ್ಲ, ಎಲ್ಲ ಕಡೆ ಪಾಪ ಎಲ್ಲರೂ ಬಂದು ನೋಡ್ತಾ ಇದ್ದಾರೆ. ಆಮೇಲೆ ಬಂದು ಎಂಟ್ರಿಯಾಗಿ ನಾನು ಮಾತಾಡ್ತೀನಿ. ಇನ್ನೂ ಸ್ವಲ್ಪ ಮಾತಾಡೋದು ಸುಮಾರು ಜನ ಇದ್ದಾರೆ. ಥ್ಯಾಂಕ್ ಯು ಸರ್. ನೀವು ತುಂಬ ಒಳ್ಳೆಯವರು ಸರ್. ಸಿನಿಮಾ ಬಗ್ಗೆ ಮಾತಾಡಿದ್ರು ಕೂಡ ಅದ್ರ ಜೊತೆ ಎಲ್ಲರ ಯೋಗಕ್ಷೇಮದ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ. ನಮ್ಮ ಒಳ್ಳೆ ಪ್ರೊಡ್ಯೂಸರ್ ರಮೇಶ್ ರೆಡ್ಡಿ ಸರ್ಗೆ ಬರಲಿ ಚಪ್ಪಾಳೆ.